ನಮಸ್ಕಾರ ರೀ ಎಲ್ಲರಿಗೂ. ಇದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಶನಿವಾರ ಬೆಳಗ್ಗೆ ನಾಷ್ಟಕ್ಕೆ ನೋಡ್ರಿ ನಾನು ನೀರು ದೋಸೆ ಮಾಡಿದ್ನಿ. ನಾಷ್ಟಾನ ಮಾಡಿ ಹಂಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಅಕ್ಕಿ ಕೇರು ಇದ್ದು ಹಾಗಾಗಿ ಅಕ್ಕಿನೂ ಕೇರಿ ಮುಗಿಸೀನಿ. ಅವತ್ತಿನ ಬ್ಲಾಗ್ನ ನಂಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನೋಡ್ರಿ ತರಕಾರಿ ತರಕ್ಕೆ ಹೋಗಿದ್ದೀವಿ. ಹಂಗೆ ತರಕಾರಿ ಹಣ್ಣು ಎಲ್ಲ ತೊಗೊಂಡು ಬಂದೀವಿ. ಬಂದು ಸಂಜೆ ಮುಂದೆ ನಮ್ಮ ಮನೆಯವರು ಹಣ್ಣು ಕಟ್ ಮಾಡಿಕೊಡು ಅಂದರು. ಹಾಗಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಕೊಟ್ನಿ. ಕಲ್ಲಂಗಡಿ ಹಣ್ಣು ತಿಂದು ತರಕಾರಿನೆಲ್ಲ ತೊಳೆದು ಎತ್ತಿಟ್ಕೊಂಡು ಹಂಗೆ ಹಣ್ಣನ್ನು ತೊಗೊಂಡು ಬಂದಿದ್ನಿ. ಹಣ್ಣನ್ನು ಎಲ್ಲನೂ ಎತ್ತಿಟ್ಕೊಂಡು ಪುಂಡಿ ಪಲ್ಯ ಸಿಕ್ಕಿತ್ತು ನೋಡ್ರಿ ಇವತ್ತು ಅಪರೂಪಕ್ಕೆ. ಹಾಗಾಗಿ ಪುಂಡಿ ಪಲ್ಯ ರೊಟ್ಟಿ ಮಾಡಿರಾತಂತೇಳಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ನಿ. ಪುಂಡಿ ಪಲ್ಯ ಅಂತಂದ್ರೆ ನನಗೆ ಭಾಳ ಇಷ್ಟ ನೋಡ್ರಿ. ಹಾಗಾಗಿ ಇವತ್ತು ಪುಂಡಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ನಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿರಿ. ಥ್ಯಾಂಕ್ ಯು.